Dear students, welcome to Shumurthy Academy classes. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೇವಲ ನೀವು 6 ಚಾಪ್ಟರ್ಸ್ನ ಓದಿ ಈಸಿಯಾಗಿ 70 ಮಾರ್ಕ್ಸ್ನ ಯಾವ ರೀತಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಇದು ನನ್ನ ನ್ಯೂ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗಾಗಲಿ ಫೈನಲ್ ಎಕ್ಸಾಮ್ಗಾಗಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಾನು ಪ್ರತಿಯೊಂದು ಕೂಡ ಈ ಒಂದು ಚಾನಲ್ನಲ್ಲಿ ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ನ ಮಾಡ್ತಾ ಹೋಗ್ತೀನಿ. ಸೊ ನಾನು ಹೇಳಿದೆ ಕೇವಲ 6 ಚಾಪ್ಟರ್ಸ್ನ ಓದಿ 70 ಮಾರ್ಕ್ಸ್ನ ಹೇಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ಕನ್ನಡ ತುಂಬಾ ಟಫ್ ಆಗುತ್ತೆ. ಸೊ ಟೋಟಲ್ ನಿಮಗೆ ಸೆಕೆಂಡ್ PUC ಕನ್ನಡದಲ್ಲಿ 21 ಚಾಪ್ಟರ್ಸ್ ಇದೆ, ಇನ್ಕ್ಲೂಡಿಂಗ್ ಪೊಯಮ್, ಲೆಸನ್ಸ್ ಮತ್ತು ಡ್ರಾಮಾ. ಅದ್ರ ಜೊತೆಗೆ ಗ್ರಾಮರ್ ಪಾರ್ಟ್ ಬಿಟ್ಟಿದ್ದೀನಿ ನಾನು. ಸೊ ಇಲ್ಲಿ ನೀವು 21 ಚಾಪ್ಟರ್ಸ್ನಲ್ಲಿ ಕೇವಲ 6 ಚಾಪ್ಟರ್ಸ್ ಓದೋದ್ರಿಂದ 70 ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಸೊ ಇವಾಗ ನಾನು ಹೇಳೋವಂಥದ್ದನ್ನ ನೀವು ಗಮನ ಇಟ್ಟು ಕೇಳ್ಕೊಳ್ಳಿ, ಓಕೆನಾ. ಸೊ ಯಾವ ರೀತಿಯಾಗಿ ಓದಬೇಕು ಮತ್ತು ಯಾವ ಒಂದು ಚಾಪ್ಟರಿಂದ ಅಥವಾ ಯಾವ ಒಂದು ಪೊಯಮ್ನಿಂದ ನಿಮಗೆ ಇದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾ ಇದ್ದಾರೆ, MCQs ಯಾವ ರೀತಿಯಾಗಿ ಬರುತ್ತೆ, ಡಿಫಿಕಲ್ಟ್ ಇರುತ್ತಾ, ಮೀಡಿಯಮ್ ಇರುತ್ತಾ, ಪ್ರತಿಯೊಂದನ್ನು ನಾವೀಗ ತಿಳಿತಾ ಹೋಗೋಣ. ಮೊದಲನೇ ಪೊಯಮ್ ಬಂದು ನಿಮಗೆ ಕದಡಿದ ಸಲಿಲಂ ತಿಳಿ ಬಂದದೆ. ಈ ಒಂದು ಪೊಯಮಿಂದ ನಿಮಗೆ 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ, ಹಾಗೆ 2 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ. ಟೋಟಲು ಈ ಒಂದು ಪೊಯಮ್ಗೆ 7 ಮಾರ್ಕ್ಸ್ ಇದೆ. ಸೊ ಫಸ್ಟು ನಾನು ಎಲ್ಲ ಚಾಪ್ಟರ್ದು ಕೂಡ ಎಷ್ಟೆಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ ಮೊದಲು ಹೇಳ್ತೀನಿ. ಕೊನೆಯಲ್ಲಿ ನಾನು ಯಾವ 6 ಚಾಪ್ಟರ್ಸ್ನ ಓದಬೇಕು ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಪೊಯಮ್ ಸೆಕೆಂಡ್ ಯಾವ್ದು ಬರುತ್ತೆ, ಪೊಯಮ್ ಎರಡನೇದು ವಚನಗಳು. ಇಲ್ಲಿ 1 ಮಾರ್ಕ್ದು 1 ಕ್ವಶನ್ನು ಮತ್ತು 4 ಮಾರ್ಕ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ. ಟೋಟಲ್ 5 ಮಾರ್ಕ್ಸು ಈ ಒಂದು ಪೊಯಮ್ಗೆ ಅಲೋಕೇಟ್ ಆಗಿದೆ. ಮೂರನೇ ಪದ್ಯ ಬಂದು ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್. ಈ ಒಂದು ಪೊಯಮಲ್ಲಿ 1 ಮಾರ್ಕ್ದು 1 ಕ್ವಶನ್ನು, ಇದು ಆರ್ಟ್ ಕ್ವಶನ್, ಅಂದರೆ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಇಲ್ಲಿ ನಾನು ಎಲ್ಲಿ ಆರ್ಟ್ ಕ್ವಶನ್ಸ್ ಅಂತ ಮೆನ್ಷನ್ ಮಾಡಿರ್ತೀನಿ ಅದೇ ಚಾಪ್ಟರಿಂದ ನಿಮಗೆ ಕೇಳ್ತಾರೆ, ಎಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ. ಪ್ರಿಪ್ರೇಟರಿ ಎಕ್ಸಾಮ್ಗಾಗಲಿ ಫೈನಲ್ ಎಕ್ಸಾಮ್ಗಾಗಲಿ ಇದೇ ರೀತಿ ಬರುತ್ತೆ. ನೆಕ್ಸ್ಟು 4th ಪೊಯಮ್ ಬಂದು ಪಗೆಯಂ ಬಾಲಕರೆಂಬರೆ. ಈ ಒಂದು ಪೊಯಮಿಂದ ಕೇವಲ ಒಂದೇ ಕ್ವಶನ್ ಬರ್ತಾ ಇದೆ, ಅದು 4 ಮಾರ್ಕ್ಸ್ದು. ಸೊ ಇಲ್ಲಿ ನೀವು 4 ಮಾರ್ಕ್ಸ್ದು ಸಮ್ಮರಿನ ಓದ್ಕೊಳ್ಳಿ. ಸಮ್ಮರಿನ ನೀವೇ ಒಂದು ನೀಟಾಗಿ ಓದ್ಕೊಂಡು ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಸೊ 4 ಮಾರ್ಕ್ಸಿಗೆ ಯಾವುದೇ ಕ್ವಶನ್ ಕೇಳಿದರು, ಯಾವ್ಯಾವ ಚಾಪ್ಟರಲ್ಲಿ ನಾನು 4 ಮಾರ್ಕ್ಸ್ ಅಂತ ಹೇಳ್ತೀನಿ, ಯಾವೇ ಕ್ವಶನ್ ಕೇಳಿದ್ರು ಅದೊಂದು ಸಮ್ಮರಿನ ಬರೆದ್ರೆ ಈಸಿಯಾಗಿ ನೀವು 4 ಮಾರ್ಕ್ಸ್ನ ತೊಗೋಬೋದು, ಓಕೆನಾ. ನೆಕ್ಸ್ಟ್ 5ನೇ ಪೊಯಮ್ ಬಂದು ಇಲ್ಲಿ ನಿಮಗೆ ಜಾಲಿಯ ಮರದಂತೆ. ಈ ಒಂದು ಪೊಯಮಿಂದ ಕೇವಲ 1 ಮಾರ್ಕ್ದು 2 ಕ್ವಶನ್ನ ಕೇಳ್ತಾ ಇದ್ದಾರೆ, ಓಕೆನಾ. ನೆಕ್ಸ್ಟು ಪೊಯಮ್ ನಂಬರ್ 6 ಅಬ್ಬಲಿ ಅವರ ರಸಬಳ್ಳಿ. ಈ ಒಂದು ಪೊಯಮಿಂದ ಕೇವಲ ಒಂದೇ ಕ್ವಶನ್ ಬರ್ತಾ ಇರೋದು, ಅದು 3 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಪೊಯಮ್ ಬಂದು ನಿಮಗೆ ಬೆಳಗು ಜಾವ. ಇದರಲ್ಲಿ 1 ಮಾರ್ಕ್ದು 1 ಕ್ವಶನ್ನು, 2 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಟೋಟಲ್ 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಮುಂಬೈ ಜಾತಕದಲ್ಲಿ 1 ಮಾರ್ಕ್ದು 1 ಕ್ವಶನ್ನು, 3 ಮಾರ್ಕ್ಸ್ದು 1 ಕ್ವಶನ್. ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಈ ಒಂದು ಪೊಯಮಿಂದ ಕೇಳ್ತಾರೆ. ನಾನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾವೊಂದು ಪೊಯಮು ಅಥವಾ ಯಾವೊಂದು ಚಾಪ್ಟರಿಂದ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ ಅಂತ. ಮುಂಬೈ ಜಾತಕ ಪೊಯಮಿಂದ ನಿಮಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನು ಬರ್ತಾ ಇದೆ. ನೆಕ್ಸ್ಟ್ ಶಿಲುಬೆ ಏರಿದ್ದಾನೆ. ಈ ಒಂದು ಪೊಯಮಿಂದನೂ ಕೂಡ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಬರ್ತಾ ಇದೆ, ಹಾಗೆ 2 ಮಾರ್ಕ್ಸ್ದು 1 ಕ್ವಶನ್ ಇದೆ. ನೆಕ್ಸ್ಟು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಈ ಒಂದು ಪೊಯಮಿಂದ ಕೇವಲ 3 ಮಾರ್ಕ್ಸಿಂದು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ಪೊಯಮು ಅತ್ತಿ ಚಿತ್ತ ಮತ್ತು.
ಈ ಒಂದು ಪೊಯಮಿಂದ ಕೇವಲ ನಿಮಗೆ ಒಂದೇ ಕ್ವಶನ್ನು, ಅದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರುತ್ತೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನು ಕೇಳ್ತಾರೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ನೆಕ್ಸ್ಟ್ ಪೊಯಮ್ ಬಂದು ಒಮ್ಮೆ ನಗುತ್ತೇವೆ. ಈ ಒಂದು ಪೊಯಮಿಂದ ಅಗೇನ್ ನೋಡಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟು ಗದ್ಯ ಭಾಗಕ್ಕೆ ಹೋಗೋಣ, ಅಂದರೆ ಲೆಸನ್ ಪಾರ್ಟಿಗೆ ಹೋಗೋಣ. ಈ ಒಂದು ಮುಟ್ಟಿಸಿಕೊಂಡವನು, ಈ ಒಂದು ಚಾಪ್ಟರ್ಗೆ ನಿಮಗೆ ಟೋಟಲ್ 6 ಮಾರ್ಕ್ಸ್ ಇದೆ. 4 ಮಾರ್ಕ್ಸ್ದು 1 ಕ್ವಶನ್, 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ನಾನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಸೆಕೆಂಡ್ PUC ಕನ್ನಡ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ನೂ ಒಂದು ಚಾನಲ್ನಲ್ಲಿ, ಶಿವಮೂರ್ತಿಸ್ ಅಕಾಡೆಮಿ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾನು ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ, ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ದು. ಅದು ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ 2 ಬಂದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇದರಲ್ಲಿ ಟೋಟಲ್ 4 ಮಾರ್ಕ್ಸ್ ಬರ್ತಾ ಇದೆ. ಸೊ 3 ಮಾರ್ಕ್ಸ್ದು 1 ಕ್ವಶನು, 1 ಮಾರ್ಕ್ದು 1 ಕ್ವಶನ್ ಇದೆ. ನೆಕ್ಸ್ಟ್ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಸೊ ನೋಡಿ, ಈ ಒಂದು ಚಾಪ್ಟರಿಂದ ಅಗೇನ್ ಆರ್ಟ್ ಕ್ವಶನ್ನು 1 ಮಾರ್ಕಿಂದ ಕೇಳ್ತಾ ಇದ್ದಾರೆ. ಮತ್ತು 3 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟು ಪಾಠ ಬಂದು ಕನ್ನಡವನ್ನು ಕಟ್ಟುವ ಕೆಲಸ. ಈ ಒಂದು ಪಾಠದಿಂದ 2 ಮಾರ್ಕ್ಸ್ದು 1 ಕ್ವಶನು, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟು ದಣಿಗಳ ಬೆಳ್ಳಿ ಲೋಟ. ಈ ಒಂದು ಚಾಪ್ಟರು ಟೋಟಲ್ 5 ಮಾರ್ಕ್ಸ್ ಇದೆ ವೆಯ್ಟೇಜು. 4 ಮಾರ್ಕ್ಸ್ದು 1 ಕ್ವಶನು, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟು ಬದುಕನ್ನು ಪ್ರೀತಿಸಿದ ಸಂತ. ಟೋಟಲ್ 3 ಮಾರ್ಕ್ಸ್ ಇದೆ ಇದಕ್ಕೆ. ನೆಕ್ಸ್ಟು ತಿರುಳ್ಗನ್ನಡದ ಬೆಳ್ನುಡಿ. ಈ ಒಂದು ಲೆಸನ್ಗೆ 3 ಮಾರ್ಕ್ಸ್ದು 1 ಕ್ವಶನು, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟು ಹಳ್ಳಿಯ ಚಹಾ ಹೋಟೆಲ್ಗಳು. ಇದರಲ್ಲಿ ಟೋಟಲ್ 3 ಮಾರ್ಕ್ಸ್ ಇದೆ. 2 ಮಾರ್ಕ್ಸ್ದು 1 ಮಾರ್ಕ್ಸ್ದು 1 ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ನಾಟಕಕ್ಕೆ ಬಂದರೆ ಕೃಷ್ಣೇಗೌಡನ ಆನೆ. ಇದರಲ್ಲಿ ಟೋಟಲ್ ನಿಮಗೆ 25 ಮಾರ್ಕ್ಸ್ ಬರುತ್ತೆ. ಇಲ್ಲಿ 1 ಮಾರ್ಕ್ಸ್ದು 3 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ದು 4 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ. ಟೋಟಲ್ 25. ನೆಕ್ಸ್ಟ್ ಇನ್ನು ಗ್ರಾಮರಲ್ಲಿ ನೀವು ಏನೇನು ಓದಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಗ್ರಾಮರಲ್ಲಿ ನಿಮಗೆ 6 ಕ್ವಶನ್ನು ಕೊಟ್ಟಿರ್ತಾರೆ, ಓಕೆನಾ. 6 ಕ್ವಶನ್ನು, ಅದು 12 ಮಾರ್ಕ್ಸು. 6 ಕ್ವಶನ್ನು 12 ಮಾರ್ಕ್ಸು. ನೆಕ್ಸ್ಟು ಪ್ರಬಂಧ ಕೇಳ್ತಾ ಇದ್ದಾರೆ. ಪ್ರಬಂಧ 4 ಮಾರ್ಕ್ಸಿಗಿರುತ್ತೆ. ಹಾಗೆ ಪತ್ರಲೇಖನ 4 ಮಾರ್ಕ್ಸಿಗಿರುತ್ತೆ. ಟೋಟಲ್ ನಿಮಗೆ ಗ್ರಾಮರ್ ಪಾರ್ಟ್ ಬಂದು 20 ಮಾರ್ಕ್ಸಿಗಿರುತ್ತೆ. ಇವಾಗ ಗ್ರಾಮರು ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಗ್ರಾಮರಲ್ಲಿ ನೀವು ಏನು ಓದ್ಕೋಬೇಕು ಅನ್ನೋದನ್ನು, ಸೊ ನಾನು ಹೇಳೋ ಅಷ್ಟನ್ನು ನೀವು ಓದ್ಕೊಂಡ್ರೆ ಗ್ರಾಮರ್ ಪಾರ್ಟಲ್ಲಿ ಈಸಿಯಾಗಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಗ್ರಾಮರ್ ಪಾರ್ಟಲ್ಲಿ ಏನೇನು ಬರುತ್ತೆ ಅಂತಂದರೆ, ಒಂದು ಸಮಾನಾರ್ಥಕ, ನಾನಾರ್ಥ. ಈಗ ಸಮಾನಾರ್ಥಕ ಕೇಳಿದರೆ ನಾನಾರ್ಥ ಕೇಳಂಗಿಲ್ಲ, ನಾನಾರ್ಥ ಕೇಳಿದರೆ ಸಮಾನಾರ್ಥಕ ಪದ ಕೇಳಂಗಿಲ್ಲ, ಓಕೆನಾ. ನೀವೇನು ಓದ್ಕೋಬೇಕು? ನಾನಾರ್ಥ ಓದ್ಕೊಂಡಿರಬೇಕು, ಸಮಾನಾರ್ಥಕ ಓದ್ಕೊಂಡಿರಬೇಕು. ನಿಮ್ಮ ಒಂದು ಪಲ್ಲವ ಬುಕ್ ಏನಿದೆ ಅದರಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಸೇ ಬರೋದು, ಹೊರಗಿಂದ ಏನೂ ಕೊಡೋದಿಲ್ಲ, ಓಕೆನಾ. ನೆಕ್ಸ್ಟ್ ಏನು ಓದ್ಕೋಬೇಕು ಅಂತಂದರೆ ಕ್ರಿಯಾಪದದ ಧಾತು. ಆ ಕ್ವಶನ್ ಕೇಳ್ತಾರೆ. ಕ್ರಿಯಾಪದ ಕೇಳಲಿಲ್ಲ ಅಂದರೆ ಕಾಲಸೂಚಕ ಕೇಳ್ತಾರೆ, ಅದು ಕೇಳಲಿಲ್ಲ ಅಂದರೆ ನಿಷೇಧ ರೂಪ. ಇದು 2ನೇ ಕ್ವಶನಲ್ಲಿ ಬರುತ್ತೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಏನು ಓದ್ಕೋಬೇಕು ಅಂದರೆ ಗುಣವಾಚಕ ಕಂಪಲ್ಸರಿ ಇದ್ದೇ ಇರುತ್ತೆ. ತತ್ಸಮ ತದ್ಭವ ಕಂಪಲ್ಸರಿ ಇದ್ದೇ ಇರುತ್ತೆ. ನುಡಿಗಟ್ಟು ಅಥವಾ ದ್ವಿರುಕ್ತಿಗಳಿ. ನುಡಿಗಟ್ಟು ಕೇಳಿದರೆ ದ್ವಿರುಕ್ತಿ ಕೇಳಂಗಿಲ್ಲ, ದ್ವಿರುಕ್ತಿ ಕೇಳಿದರೆ ನುಡಿಗಟ್ಟು ಕೇಳಂಗಿಲ್ಲ. ಇದೊಂದು ಕ್ವಶನ್ ಇರುತ್ತೆ. ಆಮೇಲೆ ವಿಭಕ್ತಿ ಪ್ರತ್ಯಯ ಅದು ಇರುತ್ತೆ. ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ವಿಭಕ್ತಿನ ಕಂಡುಹಿಡಿಯೋದು ಅಥವಾ ಅದನ್ನು ಯಾವ ರೀತಿಯಾಗಿ ಇದು ಮಾಡಬೇಕು ಅಂತ ನಿಮಗೆ ಡೀಟೇಲ್ದಾಗಿ ಏನಾದರೂ ವಿಡಿಯೋ ಬೇಕಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಅನ್ಯಾದೇಶಿ ಪದದಲ್ಲಿ 1 ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ ಟೋಟಲ್ ನಿಮಗೆ ಗ್ರಾಮರ್ ಪಾರ್ಟಲ್ಲಿ 8 ಕ್ವಶನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದಾದ್ರೂ 6 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ 6 ಕ್ವಶನ್ಗೆ 12 ಮಾರ್ಕ್ಸು ಫಸ್ಟ್. ನೆಕ್ಸ್ಟು ಪ್ರಬಂಧ 4 ಮಾರ್ಕ್ಸ್. ಈ ಪ್ರಬಂಧದಲ್ಲಿ ನಿಮ್ಮದೇನು ಅಭ್ಯಾಸ ಪುಸ್ತಕ ಇದೆ ಅದರಿಂದ ಒಂದಂತೂ ಪಕ್ಕ ಕೇಳ್ತಾರೆ, ಇನ್ನೊಂದು ಕರೆಂಟ್ ಅಫೇರ್ದು ಈಗ ನಡೀತಿರೋಂಥ ಪ್ರಸ್ತುತ ಏನಿದೆ ಅದನ್ನೊಂದು ಕೇಳ್ತಾರೆ. ನೆಕ್ಸ್ಟ್ ಇನ್ನು ಪತ್ರಲೇಖನ. ಸೊ 2 ಇದೆ, ಅದು ಆಲ್ರೆಡಿ ನಾನು ನನ್ನ ಶಿವಮೂರ್ತಿಸ್ ಅಕಾಡೆಮಿನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಥವಾ ನೀವು ಯೂಟ್ಯೂಬ್ನಲ್ಲಿ ಸೆಕೆಂಡ್ PUC ಕನ್ನಡ ಲೆಟರ್ ರೈಟಿಂಗ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಲೆಟರ್ ರೈಟಿಂಗ್ ವಿಡಿಯೋ ಬರುತ್ತೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಇನ್ನು ಇಲ್ಲಿ ನಿಮಗೆ ಭಾವಾರ್ಥ ಮತ್ತು ಗಾದೆನ ಕೇಳ್ತಾ ಇಲ್ಲ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಗ್ರಾಮರ್ ಪಾರ್ಟ್ ಆಯಿತು. ಈಗ ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಸೊ ಅಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ, ಈ ಒಂದು ಚಾಪ್ಟರು, ಈ ಒಂದು ಪೊಯಮಿಂದ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ ಅಂತ. ಇಲ್ಲಿ ಸೊ ಪೊಯಮ್ ಫಸ್ಟ್ ಪೊಯಮಿಂದ 6th ಪೊಯಮ್ ಏನಿದೆ ಅಲ್ಲಿ ನಿಮ್ಗೆ ಯಾವ ರೀತಿ ಕೇಳ್ತಾರೆ, ಇವಾಗ ಅದರಲ್ಲಿ ನಿಮಗೆ ಚಂಪು ಆಗ್ಬೋದು, ವಚನ, ಶತಕ, ಈ ರೀತಿಯಾಗಿ ಷಟ್ಪದಿಗಳು ಆ ಥರ ಇದೆಯಲ್ಲ, ಆ ರೀತಿಯಾಗಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಅಥವಾ ಇನ್ನೂ ಸಿಂಪಲ್ಲಾಗಿ ಅಂತಂದರೆ ಪೊಯಮ್ ನೇಮು ಮತ್ತು ಕವಿಯ ಹೆಸರು ಅಥವಾ ಅವ್ರದ್ದು ಕೃತಿ ಏನು, ಆ ರೀತಿಯಾಗಿ ಕೇಳ್ತಾರೆ. ಓಕೆನಾ, ಅಷ್ಟೇ ಕೇಳಬೇಕಾಗಿರೋದು ಮ್ಯಾಚ್ ದ ಫಾಲೋಯಿಂಗಲ್ಲಿ. ಸೊ ಇದೊಂದು ನಿಮಗೆ ಈ ಒಂದು ಪಾಯಿಂಟು ಕೂಡ ಕ್ಲಿಯರ್ ಆಯಿತು. ಸೊ ಇನ್ನು 40 ಕ್ವಶನ್ ಏನಿದೆ, 40ನೇ ಕ್ವಶನ್ ಏನಿದೆ ಅದರಲ್ಲಿ ನಿಮಗೆ 8 ಕ್ವಶನು ಬರುತ್ತೆ. ಓಕೆನಾ, ಸ್ವಲ್ಪ ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ 40ನೇ ಕ್ವಶನ್ ಏನಿದೆ ಅದು ಸ್ವಲ್ಪ ನಿಮಗೆ ಡಿಫಿಕಲ್ಟಾಗಿ ಬರುತ್ತೆ. ಅದು ಬಿಟ್ಟರೆ ಈಸಿಯಾಗಿ ಇರುತ್ತೆ. ಇವಾಗ ಯಾವ ರೀತಿಯಾಗಿ 21 ಚಾಪ್ಟರಲ್ಲಿ ಕೇವಲ 6 ಚಾಪ್ಟರ್ನ ಯಾವ್ದ್ಯಾವ್ದು ಓದಬೇಕು ಅಂತ ಅನ್ನೋದಾದರೆ ನಾನು ಇವಾಗ ಹೇಳ್ತೀನಿ ನೋಡಿ. ಮೊದಲನೇ ಪೊಯಮ್ ಏನಿದೆ, ಕದಡಿದ ಸಲಿಲಂ ತಿಳಿವಂದದೆ, ಈ ಒಂದು ಪೊಯಮಲ್ಲಿ ನೀವು ಫುಲ್ಲು ತರೋ ಆಗಿರಬೇಕು. ಅವ್ರು ಏನೇ ಕ್ವಶನ್ ಕೇಳಿದ್ರು ನಾನು ಬರಿತೀನಿ ಅನ್ನೋ ರೀತಿ ಇರಬೇಕು. ನಾನು ಹೇಳಿದೆ 4 ಮಾರ್ಕ್ಸಿಗೆ ಅವ್ರು ಏನೇ ಕೇಳಿದ್ರು ಆ ಪೊಯಮ್ದು ಸಮ್ಮರಿನ ಬರೀರಿ. ಓಕೆನಾ, ಇನ್ನು 2 ಮಾರ್ಕ್ಸ್ದು ಈಸಿ ಇರುತ್ತೆ, 1 ಮಾರ್ಕ್ಸ್ ಕ್ವಶನು ಈಸಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ವಚನಗಳಲ್ಲೂ ಅಷ್ಟೇ 4 ಮಾರ್ಕ್ಸಿಗೆ ಸಮ್ಮರಿನ ಓದ್ಕೊಳ್ಳಿ. ಏನೇ ಕ್ವಶನ್ ಕೇಳಿದ್ರು ಸಮ್ಮರಿನ ಓದ್ಕೋಬೇಕು, ಅದನ್ನು ಸಮ್ಮರಿನ ಬರೀಬೇಕು. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನೋವಳು, ಈ ಒಂದು ಪೊಯಮು 7 ಮಾರ್ಕ್ಸ್ ಇರೋದ್ರಿಂದ ಇದು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಯಾವ್ದು ಓದಬೇಕು ಅಂತಂದರೆ, ನೆಕ್ಸ್ಟು ಯಾವುದು ಇದು, ಇವಾಗ ಲೆಸನ್ ಪಾರ್ಟಿಗೆ ಬಂದರೆ ಮುಟ್ಟಿಸಿಕೊಂಡವನು, ಈ ಒಂದು ಮುಟ್ಟಿಸಿಕೊಂಡವನು ಏನಿದೆ ಅದು 6 ಮಾರ್ಕ್ಸಿಗಿದೆ. ಓಕೆನಾ, ಅದನ್ನು ತರೋ ಆಗಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇನ್ನು 25 ಮಾರ್ಕ್ಸ್ ಇರೋದು ನಾಟಕಕ್ಕೆ, ಕೃಷ್ಣೇಗೌಡನ ಆನೆ, ಅದನ್ನು ಕೂಡ ಕಂಪ್ಲೀಟಾಗಿ ಅದರಲ್ಲೆಲ್ಲ ಇದನ್ನು ಓದ್ಕೊಳ್ಳಿ. ಸೊ ಅದರಲ್ಲಿ 25 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಇನ್ನು 20 ಮಾರ್ಕ್ಸು ಗ್ರಾಮರ್ ಪಾರ್ಟ್ ಹೇಳಿದ್ನಲ್ವಾ. ಸೊ ಗ್ರಾಮರ್ ಪಾರ್ಟಲ್ಲಿ ಏನೇನು ಓದಬೇಕು, ಯಾವ ರೀತಿಯಾಗಿ ಓದಬೇಕು ಅಂತ. ಸೊ ಇಷ್ಟು ನೀವು ಓದ್ಕೊಂಡ್ರೆ 70 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ಕನ್ನಡ ಕಷ್ಟ ಅಂತಾರೆ ಅವ್ರಿಗೆ ಅತಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.